ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಇವತ್ತಿನ ಬೆಳಗು ಅಲ್ಲಿ ಎಂದಿನ ಬೆಳಗಾಗಿರಲಿಲ್ಲ. ಆ ಪ್ರದೇಶದಲ್ಲಿ ಹಗಲು ರಾತ್ರಿ ಎನ್ನದೇ ಭಕ್ತರ ಆಗಮನ ಆಗ್ತಿತ್ತು. ಬೆಳಗಿನ ಜಾವ ಬಂದವರು ಆ ಪ್ರದೇಶದ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿ ದೈವ ಚಿಂತನೆಯನ್ನ ಮಾಡ್ತಿದ್ರು, ದೇವರ ಹೆಸರನ್ನ ಹೇಳ್ತಿದ್ರು, ಭಜನೆ ಮಾಡ್ತಿದ್ರು. ಬೆಳಿಗ್ಗೆ 4-5 ಗಂಟೆ ಹೊತ್ತಿಗೆ ಅಲ್ಲಿ ಸುತ್ತಮುತ್ತಲ ಹೋಟೆಲ್ಗಳು ತೆರೆದಿರ್ತಾ ಇದ್ವು. ಸೊ ಹಾಗೆ ಜನ ದೈವ ದರ್ಶನ ಮಾಡಿ ತಮ್ಮ ಬದುಕು ಕೃತಾರ್ಥ ಆಯ್ತು ಅಂದ್ಕೋತಿದ್ರು. ಆದ್ರೆ ಇವತ್ತಿನ ಬೆಳಗು ಹಾಗಾಗಿರ್ಲಿಲ್ಲ. ಎಂದಿನಂತೆ ಭಕ್ತರು ಅಲ್ಲಿಗೆ ಬಂದಿದ್ರು ನಿಜ. ಆದರೆ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದವು. ಅದು ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳು. ಅವರ ಮನಸ್ಸಿನಲ್ಲಿ ಎಂದೋ ನಡೆದ ಘಟನೆಯ ಇದೆಯಲ್ಲ, ಅದು ಬೇರೆ ಬೇರೆ ರೂಪವನ್ನ ಪಡೆದು ತಾಂಡವವಾಡ್ತಿತ್ತು. ಅದರ ಜೊತೆಗೆ ಇವತ್ತೇನಾಗತ್ತೆ ಅದು ಅವರ ಪ್ರಶ್ನೆಯಾಗಿತ್ತು. ಹೌದಂತೆ, ಹೀಗಾಗಿತ್ತಂತೆ. ಅಲ್ಲಿ ಬಂದವರು ಆ ದೇವಸ್ಥಾನದ ಎದುರು ನಿಂತವರು, ಅಂಗಡಿ ಮುಂಗಟ್ಟುಗಳ ಮಧ್ಯೆ ನಿಂತವರು, ಮುಂದೆಲ್ಲೋ ಇರಬಹುದಾದ ಅಲ್ಲೆಲ್ಲೋ ಇರುವ ಆ ದೇವಸ್ಥಾನದ ಆಡಳಿತಾಧಿಕಾರಿಯ ಮನೆಯತ್ತ ನೋಡ್ತಿದ್ರು. ನೋಡ್ತಾ ನೋಡ್ತಾ ಇಲ್ಲಿದ್ದವರು ಅದನ್ನೇನೋ ಮಾಡಿರಬಹುದಾ ಅನ್ನುವ ಹಾಗೇನೆ ಆ ಪ್ರದೇಶದ ಸುತ್ತಮುತ್ತ ಇರುವ ಅರಣ್ಯಗಳು, ಆ ಅರಣ್ಯದಲ್ಲಿ ಎಲ್ಲೂ ಹೆಣ ಇದೆಯೋ, ಯಾರ ಹೆಣ ಇದೆಯೋ ಗೊತ್ತಿಲ್ಲ. ಇಲ್ಲಿ ಹೆಣ ಇರ್ಬಹುದಾ, ಅಲ್ಲಿ ಹೆಣ ಇರ್ಬಹುದಾ? ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಅಲ್ಲಿ ಬಂದವರಲ್ಲಿ ದೈವ ಚಿಂತನೆ ನಿಂತು ಹೋಗಿತ್ತು. ಅವರು ದೇವರನ್ನ ನೆನಿತಾ ಇರಲಿಲ್ಲ. ಅಲ್ಲಿ ಹುಗಿದೆ ಸತ್ಯ ಏನಿದೆ, ಸಮಾಧಿಯ ಒಳಗಿನ ಸತ್ಯಗಳು, ಅದರ ಒಳಗಿರುವ ಬಿಸಿ ಅಸ್ಥಿ ಪಂಜರಗಳು, ತಲೆ ಬುರುಡೆಗಳು, ಅವು ನರ್ತಿಸುವುದಕ್ಕೆ ಪ್ರಾರಂಭಿಸಿದ್ದು ಅಲ್ಲಿ ಬಂದವರ ಮನಸ್ಸಿನಲ್ಲಿ. ನಾನು ಹೇಳುತ್ತಿರುವುದು ಗೊತ್ತಾಯ್ತಲ್ವಾ? ಅದು ಧರ್ಮಸ್ಥಳ. ಹಾಗೇನೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಗಳು, ಹತ್ಯಾಕಾಂಡ. ಆ ಹತ್ಯಾಕಾಂಡದ ಕುರಿತು ಹೇಳಿದ ಅನಾಮಿಕ, ಆತ ಬಿಚ್ಚಿಟ್ಟ ಸತ್ಯಗಳು, ಒಪ್ಪಿಕೊಳ್ಳಲಾಗದ ಸತ್ಯಗಳು ಮತ್ತು ಈ ಸತ್ಯವನ್ನ ತಿರುಚುವ ಯತ್ನ. ಆ ಪ್ರದೇಶದ ಆಡಳಿತಾಧಿಕಾರಿಗೂ ಅಲ್ಲಿರುವ ದೇವರಿಗೂ ಗಂಟು ಹಾಕುವ ಯತ್ನ. ಹಾಗೆ ನೋಡಿದ್ರೆ ಸಂಬಂಧವೇ ಇಲ್ಲ. ಅಲ್ಲಿ ಮಂಜುನಾಥನಿದ್ದಾನೆ, ಅಣ್ಣಪ್ಪ ಭೂತ ಇದೆ, ಹೋಗುವವರು ಹೋಗಬಹುದು. ಆದ್ರಿಂದ ಇಲ್ಲಿ ಯಾರು ಈ ಕುಕೃತ್ಯವನ್ನ ನಡೆಸಿದ್ದಾರೆ ಅವರನ್ನ ಬೈದರೆ ಆ ಧರ್ಮ ಪ್ರದೇಶವನ್ನ ಬೈದಂತೆ ಅಲ್ಲ. ಜನ ಯಾವತ್ತು ಬೇಕಾದರೂ ದೇವಸ್ಥಾನಕ್ಕೆ ಹೋಗ್ಬೋದು. ಯಾರೋ ಪೂಜಾರಿ ಮಾಡಿದ ತಪ್ಪಿಗೆ ದೇವರನ್ನ ದೂಷಿಸೋಕ್ ಸಾಧ್ಯ ಇಲ್ಲ ಅಲ್ವಾ? ಬಟ್ ಅಂತ ಒಂದು ಯತ್ನ ಕೂಡ ಇಡೀ ಆ ಕುಟುಂಬವನ್ನ ರಕ್ಷಿಸುವ ಒಂದು ಯತ್ನ ನಡೀತಾ ಇತ್ತು. ಅದಕ್ಕೆಲ್ಲ ಒಂದು ರೀತಿಯ ಕ್ಲೈಮ್ಯಾಕ್ಸ್ ಇವತ್ತು. ಬೆಳಿಗ್ಗೆನೆ ಆ ಅನಾಮಿಕ ಬಂದು ಹೇಳ್ದ. ಎಲ್ಲರ ನಿರೀಕ್ಷೆ ಇತ್ತು ಇವತ್ತು ಬಹುಮಟ್ಟಿಗೆ ಎಲ್ಲೆಲ್ಲಿ ಹೆಣವನ್ನ ಹೂಳಲಾಗಿದೆಯೋ ಆ ಸ್ಥಳವನ್ನ ತೋರಿಸುವ ಕೆಲಸ ನಡೆಯುತ್ತೆ ಅಂತ. ಹೀಗಾಗಿ ಮೊದಲು ನೇತ್ರಾವತಿಯ ಸ್ನಾನ ಘಟ್ಟದ ಬಳಿ ಆತ ಹೊರಟ. ಆತನ ಸುತ್ತ ಪೊಲೀಸರು ನೆರೆದಿದ್ರು. ಎಲ್ಲರೂ ಹೋಗ್ತಾ ಇದ್ದ ಹಾಗೆ ಈ ಸುದ್ದಿ ಕಾಡಗಿಚ್ಚಿನಂತೆ ಎಲ್ಲೆಡೆಗೆ ಹರಡಿತ್ತು. ಧರ್ಮಸ್ಥಳದ ಸುತ್ತಮುತ್ತಲಿನ ಗ್ರಾಮಸ್ಥ ಜನರು ಎಲ್ಲ ಬಂದು ಅಲ್ಲಿ ನೆರಿತಾ ಇದ್ರು. ಹಾಗೆ ಅಲ್ಲಿಗೆ ಬಂದ ಭಕ್ತರು, ಅಲ್ಲಿ ಬಂದ ಭಕ್ತರು ಯಾರೋ, ಗ್ರಾಮಸ್ಥರು ಯಾರೋ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅವರೆಲ್ಲರ ಮನಸ್ಸಿನಲ್ಲಿ ಇದ್ದುದು ಒಂದೇ ಪ್ರಶ್ನೆ. ಅದು ಹುಗಿದು ಹೋಗಿರುವ ಸತ್ಯವನ್ನ ತೆಗೆಯುವಂತಹದ್ದು. ಅದು ಹೆಣಗಳು. ಯಾರ್ದೋ ಮುಖ, ಯಾವುದೋ 15 ವರ್ಷದ ಬಾಲಕಿ, ಅವಳು ಹಿಡಿದುಕೊಂಡ ಅವಳ ಪುಸ್ತಕದ ಚೀಲ, ಅವಳು ಹೆಣವಾಗಿ ಹೋದದ್ದು. ಇನ್ಯಾರೋ ಆ ಪ್ರದೇಶಕ್ಕೆ ಬಂದಿದ್ದು ದೈವ ದರ್ಶನಕ್ಕಾಗಿ ಬಂದವರು
ಅನನ್ಯ ಭಟ್ ಅವರಂತೆ ದೇವಸ್ಥಾನದ ಪ್ರಾಂಗಣದ ಒಳಗೇನೆ ನಾಪತ್ತೆಯಾಗಿ ಹೋದದ್ದು. ಅವರೆಲ್ಲ ಪ್ರಾಯಶಃ ಅಲ್ಲಿ ಬಂದವರ ಮನಸ್ಸಿನಲ್ಲಿ ಕಾಡ್ತಿದ್ರು. ಅಲ್ಲಿ ಅದೆಲ್ಲ ತಾಂಡವವಾಡ್ತಿತ್ತು. ಸತ್ಯದ ಹುಡುಕಾಟ ಅಲ್ಲಿ ನಡೆದಿತ್ತು. ಆ ಅನಾಮಿಕ ಅವರನ್ನ ಕಳೆದುಕೊಂಡು ಹೋದ. ಮೊದಲು ಸ್ಥಾನಘಟ್ಟದಲ್ಲಿ ಸಮೀಪ ಒಂದು ತೆಂಗಿನ ಮರದ ಪಕ್ಕದ ಪ್ರದೇಶದಲ್ಲಿ, ಅಲ್ಲಿಂದ ಹೀಗೆ ಆತ ಮುಂದುವರೆದು ಬಂದ. ತಾನು ಆ ತಲೆ ಬುರುಡೆಯನ್ನು ಎಲ್ಲಿ ತೆಗೆದಿದ್ದು ಅನ್ನುವ ಜಾಗವನ್ನು ತೋರಿಸ್ತ. ಪೊಲೀಸರು ಆ ಸ್ಥಳವನ್ನ ಮಹಜರು ಮಾಡುವುದಕ್ಕಾಗಿ ಅದಕ್ಕೆಲ್ಲ ನಂಬರ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೇನೆ ಮುಂದುವರೆದ್ರು. ನೇತ್ರಾವತಿಯ ಈ ಕಡೆಯ ದಂಡೆ ಮೇಲಿರುವ ಅರಣ್ಯ ಪ್ರದೇಶ ಆತ ತೋರಿಸಿದ, ಹೇಳ್ದ, ಇಲ್ಲಿ ಒಂದು ಹೆಣವನ್ನು ಹೂಳಿದ್ದೇನೆ. ಪೊಲೀಸರು ಅದಕ್ಕೊಂದು ನಂಬರ್ ಕೊಟ್ರು. ಅಲ್ಲಿಂದ ಆ ಕಡೆ ಹೋದ, ಇನ್ನೊಂದು ಹೆಣವನ್ನ ಹುಗಿದಿದ್ದೇನೆ, ಅದಕ್ಕೆ ನಂಬರ್ 3. ಈ ಕಡೆ ಕರೆದುಕೊಂಡು ಬಂದ, ಇಲ್ಲೊಂದು ಹೆಣವನ್ನು ಹುಗಿದ್ದೇನೆ. ಸುಮಾರು 13 ಸ್ಥಳಗಳು, ಅಂದರೆ 13 ಹೆಣಗಳನ್ನ ಹೂಳಿದ ಸ್ಥಳವನ್ನ ಆ ಅನಾಮಿಕ ತೋರಿಸ್ದ. ಆತನಲ್ಲಿ ಅಂಜಿಕೆ ಇರಲಿಲ್ಲ, ಆತನಲ್ಲಿ ಭಯ ಇರಲಿಲ್ಲ. ಆತ ತನ್ನಲ್ಲಿ ಒಳಗಿರುವ ಮುಚ್ಚಿಟ್ಟುಕೊಂಡ ಸತ್ಯ ಇದೆಯಲ್ಲ, ಆ ಸತ್ಯವನ್ನೆಲ್ಲ ಬಿಚ್ಚಿಡುವ ಯತ್ನದಲ್ಲಿ ತೊಡಗಿದ್ದ. ಒಂದು ರೀತಿಯಲ್ಲಿ ಆತ್ಮ ನಿವೇದನೆ ಅಲ್ಲಿತ್ತು. ಆತ ತೋರಿಸ್ತಾ ಹೋದ. ಪೊಲೀಸರು ಅದಕ್ಕೆಲ್ಲ ನಂಬರ್ ಹಾಕಿ ಆ ಪ್ರದೇಶವನ್ನ ಗುರುತಿಸುವ ಕೆಲಸವನ್ನ ಮಾಡಿದ್ರು. ಜನ ದೂರದಲ್ಲಿ ನಿಂತಿದ್ರು, ಅದರ ಸಮೀಪ ಬಿಟ್ಟಿರ್ಲಿಲ್ಲ. ಕೆಲವು ಅವನು ಹೋಗುವಾಗ ನಂಬರ್ ಹಾಕುವುದೇನಿದೆ ಅದು ಕೆಲವು ಮಾಧ್ಯಮಗಳು, ಕ್ಯಾಮ್ರಾಗಳು ಅದನ್ನು ಶೂಟ್ ಮಾಡಿದ್ವು ಅಷ್ಟೇ. ಆದ್ರೆ ಅಲ್ಲಿ ಯಾರು ಸಮೀಪದಲ್ಲಿ, ಹತ್ತಿರದಲ್ಲಿ ಇರುವಂತೆ ಇರಲಿಲ್ಲ. ಜನ ಹೊರಗಡೆ ಆ ಒಂದು ನೇತ್ರಾವತಿಯ ನದಿಯ ಈ ಕಡೆ ಅರಣ್ಯ, ಅದರ ಮಧ್ಯದಲ್ಲಿರುವ ಟಾರ್ ರಸ್ತೆ ಏನಿದೆ, ಆ ರಸ್ತೆಯ ಪಕ್ಕದಲ್ಲಿ ಜನ ನಿಂತು ನೋಡ್ತಾ ಇದ್ರು. ಗ್ರಾಮಸ್ಥರು ಇದ್ರು. ಏನಾಗತ್ತೆ. ಕೆಲವು ಮೂಲಗಳ ಪ್ರಕಾರ ಪೊಲೀಸರಿಗೆ ಆಘಾತ ಆಗಿತ್ತು. ಯಾಕಂದ್ರೆ ಆ ಅನಾಮಿಕ ಯಾವ ಹೇಳಿಕೆಯನ್ನು ನೀಡಿದ್ನೋ ಆ ಹೇಳಿಕೆ ಸತ್ಯ ಅನ್ನಿಸತೊಡಗಿತ್ತು. ನಿಜ, ಸತ್ಯ ಅನ್ನಿಸತೊಡಗಿತ್ತು. ಆತ ತೋರಿಸ್ತಾ ಹೋದ, ಈ ಮರದ ಕೆಳಗೆ ನೋಡಿ ಇಲ್ಲಿ ಹೋಗದಿದ್ದೆ, ಇಲ್ಲಿ ನೋಡಿ ಇಲ್ಲಿ ಹೋಗದಿದ್ದೆ. ಆದ್ರೆ ಆ ಹೆಣವನ್ನು ಎತ್ತುವ ಕಾರ್ಯ ಏನಿದೆ ಅದು ಇವತ್ತು ನಡೀಲಿಲ್ಲ. ಅದಕ್ಕೂ ಕಾರಣಗಳಿದ್ದು. ಯಾಕಂದ್ರೆ ಈ ಒಂದು ಹೆಣವನ್ನ ಎತ್ತುವ ಸಂದರ್ಭದಲ್ಲಿ ಸಾಕ್ಷಿಗಳಿರ್ಬೇಕಾಗತ್ತೆ, ತಹಶೀಲ್ದಾರ್ ಇರ್ಬೇಕಾಗತ್ತೆ. ಹಾಗೇನೆ ಮೋಸ್ಟ್ ಪ್ರಾಬಬ್ಲಿ ಪುತ್ತೂರಿನಿಂದ ಉಪವಿಭಾಗಾಧಿಕಾರಿನೋ ಇನ್ನು ಮೇಲ್ನವರು ಕೂಡ ಬರ್ತಾರೆ ಅನ್ನೋ ಸುದ್ದಿ ಇದೆ. ಅದರ ಜೊತೆಗೆ ಫಾರೆನ್ಸಿಕ್ ಲ್ಯಾಬ್ನವರು, ಅವರು ಆ ಸಿಗಬಹುದಾದ ನಿರೀಕ್ಷೆ ಇರುವ ತಲೆಬುರುಡೆಗಳು ಮತ್ತು ಅಸ್ಥಿ ಪಂಜರಗಳನ್ನ ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು. ಅದು ಒಳಪಡಿಸಿದ ಮೇಲೆ ಅದರ DNA ಪರೀಕ್ಷೆ ಆಗಬೇಕು, ಅದು ಯಾರದ್ದು ಏನು ಅಂತ. ಹಾಗೇನೆ ಯಾರ್ಯಾರ ಹೆಣ್ಣು ಮಕ್ಕಳುಗಳು ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗಿ ನಾಪತ್ತೆ ಆಗಿದ್ದಾರೆ ಅಂತ ಯಾರು ದೂರು ಕೊಟ್ರೆ ಅವರ ಈ DNA ಸೇರಿಸಬೇಕು. ಸೊ ಇದಾದ ಮೇಲೆ ಮೋಸ್ಟ್ ಪ್ರಾಬಬ್ಲಿ ನಾಳೆ, ಈಗಿರುವ ಮಾಹಿತಿಗಳ ಪ್ರಕಾರ ನಾಳೆ ಈ ಹೂಳೆತ್ತುವ, ಹೆಣಗಳನ್ನ ಎತ್ತುವ, ಅವಶೇಷಗಳನ್ನ ಎತ್ತುವ, ತಲೆಬುರುಡೆಗಳನ್ನ ಎತ್ತುವ, ಅಸ್ಥಿಪಂಜರಗಳನ್ನ ಎತ್ತುವ ಕೆಲಸ ಆಗತ್ತೆ ಅನ್ನುವ ಮಾತಿದೆ. ನಾಳೆ ಬಹುಮಟ್ಟಿಗೆ ಆಗ್ಬಹುದು. ಒಂದೇ ದಿನಕ್ಕಷ್ಟು ಸಾಧ್ಯ ಆಗುತ್ತವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ಪ್ರೊಸೆಸ್ ನಾಳೆ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ ಹೆಚ್ಚಿನ ವಿವರವನ್ನ ಅನಾಮಕರಿಂದ ಪಡಿಬೇಕು. ಆದ್ರಿಂದ ಆತನನ್ನು ಕೂಡ ಒಂದು ವಿಟ್ನೆಸ್ ಆಗಿ ಪರಿಗಣಿಸೋ ಸಾಧ್ಯತೆ ಇದೆ. ಅಂದ್ರೆ ಅವನ ಮೇಲೆ ಈ ಕೃತ್ಯ ಎಸಗಿದ್ದು ಅಪರಾಧ, ಹೆಣವನ್ನ ಹೂಳಿದ್ದು ಅಪರಾಧ. ಅವನು ಯಾವ್ಯಾವ ಒತ್ತಡದ ಮೂಲಕ ಮಾಡ್ದ ಅನ್ನೋದು ಹೇಳ್ತಾ ಹೋಗ್ತಾನೆ. ಅವನ ಮಾಫಿ ಸಾಕ್ಷಿದಾರನನ್ನಾಗಿ ಅವನ್ನ ಪರಿಗಣಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪರಿಗಣಿಸ್ಬಿಟ್ಟು ಆತ ಒಬ್ಬ ಸಾಕ್ಷಿದಾರನ ಇಡೀ ಘಟನೆಗಿರ್ತಾನೆ. ಅದ್ರ ಬಗ್ಗೆ ನಾನು ಬೆಳಗ್ಗೆನೂ ಇನ್ನೊಂದು ವಿಶ್ಲೇಷಣೆ ಹೇಳಿದೆ, ಇದಾದ ಮೇಲೆ ಏನಾಗುತ್ತೆ ಅಂತ. ಇದಾದ ಮೇಲೆ ಸುದೀರ್ಘವಾದ ಪ್ರಕ್ರಿಯೆಗಳು ನಡಿಬೇಕಾಗತ್ತೆ. ನಾನು ಬೆಳಗ್ಗೆನೂ ಹೇಳಿದಾಗೆ ನನಗಿರುವುದೇನು ಅಂದ್ರೆ, ಈಗ ತಕ್ಷಣ ಏನಿದೆ, ಪೊಲೀಸರು ಇನ್ನೊಂದು ಪ್ರಕರಣವನ್ನು ದಾಗಿಸ್ಕೋಬೇಕು, ಅದು ಅನನ್ಯ ಭಟ್ ಅವ್ರದ್ದು.
ಆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಬೇಕು. ಅದು ಹೇಗೆ? ಸೊ ಅನನ್ಯ ಭಟ್ ಅನ್ನುವ UCMBBS ವಿದ್ಯಾರ್ಥಿನಿ ಅವರು ದೇವಸ್ಥಾನದ ಪ್ರಾಂಗಣದ ಒಳಗೆ ನಾಪತ್ತೆಯಾಗಿದ್ದಾರೆ ಅನ್ನೋ ದೂರಿದೆ. ಸೊ ಈಗ ಪೊಲೀಸರು ಏನ್ ಮಾಡೋದು ಅಂದ್ರೆ, ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಿದ್ದವ್ರು ಯಾರು, ಅರ್ಚಕರು ಯಾರಿದ್ರು, ಮೇಲ್ವಿಚಾರಕರು ಯಾರಿದ್ರು, ಅಲ್ಲಲ್ಲಿ ಯಾರಿದ್ರು, ಅವ್ರು ಯಾರು ಬದುಕಿದ್ದಾರೆ, ಯಾರು ಸತ್ತು ಹೋಗಿದ್ದಾರೆ, ಆ ಬದುಕಿರುವವರನ್ನ ಹಿಡ್ಕೊಬರ್ಬೇಕು ಅವರು ಪೊಲೀಸರು. ಅವ್ರನ್ನ ಹಿಡ್ಕೊಬಂದು ಅವ್ರನ್ನ ಪ್ರಶ್ನಿಸ್ಬೇಕು. ಆಗ ಪ್ರಶ್ನಿಸುವಾಗ ಈ ಮೇಲ್ವಿಚಾರಕರು ಅರ್ಚಕರು ಪ್ರಶ್ನಿಸುವ ಮೂಲಕ ಅವಾಗ ಸುಳಿವುಗಳು ಸಿಗೋದಕ್ಕೆ ಪ್ರಾರಂಭ ಆಗ್ತವೆ. ಈ ಸುಳಿವು ಸಿಕ್ಕಿದ ಮೇಲೆ ಪೊಲೀಸರು ಸುಳಿವನ್ನ ಬೆನ್ನತ್ತಿ ಹೋಗ್ಬೇಕಾಗತ್ತೆ. ಕ್ಲೂ ಇಂದ ಒಬ್ಬರಿಂದ ಒಬ್ರು. ಸೊ ಈಗ ಒಬ್ಬಳು ಹುಡುಗಿಯಲ್ಲಿ ನಾಪತ್ತೆ ಆಗಿದ್ದಾಳೆ ಅಂತಂದ್ರೆ, ಅಸ್ಥಿ ಪಂಜರ ಸಿಕ್ಕಿದೆ ಅಂತಂದ್ರೆ, ಫಸ್ಟ್ ಪೊಲೀಸರು ಮಾಡುವುದ ಕೆಲಸ ಅದು ಯಾರ್ದು ಅಂತ ಪತ್ತೆ ಹಚ್ಚುವ ಕಾರ್ಯ ಮಾಡೋದು. ಅದಾದ್ಮೇಲೆ ಈ ಅನಾಮಿಕನ ಹತ್ರ ಇರುವ ಕೆಲವು ಇನ್ಫಾರ್ಮೇಶನ್ಗಳು, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳು, ಅದನ್ನು ಪೊಲೀಸರು ಬಳಸ್ಕೊತಾರೆ. ಆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಬಳಸಿಕೊಂಡು ಸೊ ಆ ಸಂದರ್ಭದಲ್ಲಿ ಈ ಅನಾಮಿಕನಿಗೆ ಹೆಣವನ್ನ ಹೂಳುವುದಕ್ಕೆ ಸೂಚನೆ ಕೊಟ್ಟಂತವರು ಯಾರು ಅನ್ನೋದನ್ನ ಪೊಲೀಸರು ಪ್ರಶ್ನಿಸ್ತಾರೆ. ಆತ ಹೇಳಿದ್ಮೇಲೆ ಯಾರು ಇವರಿಂದ ಮೇಲಿರುವ ಮೇಲ್ವಿಚಾರಕರಿನಲ್ಲ ಅವನು ಬದುಕಿದ್ರೆ ಅವನೇ ಎತ್ತಾಕ ಬರ್ತಾರೆ. ನೆಕ್ಸ್ಟ್ ಪ್ರೊಸೆಸ್ಗಳು. ಅವನು ಎತ್ತಾಕ ಬಂದ್ರೆ ಅವನಿಂದ ಅವ್ರ ಮೇಲೆ ಯಾರಿದ್ರು, ಯಾರ್ಯಾರ ಸೂಚಿಗಳು ಹೇಗೆ ಬಂತು, ಹೀಗೆ ಸತ್ಯ ಒಂದೊಂದೇ ಬಿಚ್ಕೋತಾ ಹೋಗುತ್ತೆ. ಈ ಸತ್ಯ ಬಿಟ್ಟ ಹೋದಾಗೆ ಸಮಾಧಿಯ ಒಳಗಡೆ ಹೂತು ಹೋದಂತ ಸತ್ಯ ಇದೆಯಲ್ಲ, ಅದು ಹೊರಗೆ ಬರುತ್ತೆ. ಅದರ ಜೊತೆಗೆ ಅಲ್ಲಿರುವಂತ ಅಸ್ಥಿ ಪಂಜರಗಳು ನರ್ತಿಸುವುದಕ್ಕೆ ಪ್ರಾರಂಭ ಮಾಡ್ತವೆ. ಈ ಅಸ್ಥಿ ಪಂಜರಗಳ ನರ್ತನ ಇದೆಯಲ್ಲ, ಅದೊಂಥರ ಭೂತ ನೃತ್ಯ ಇದ್ದ ಹಾಗೆ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ, ಯಾರು ಆಪಾದಿತರಿದ್ದಾರೆ, ಅವರೆಲ್ಲ ಬಯಲಾಗ್ತಾ ಹೋಗ್ತಾರೆ. ಇದು ಎಲ್ಲರ ನಿರೀಕ್ಷೆ. SIT ಈ ದಿಸೆಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಂಬಿಕೆ. ನಂಬಿಕೆ ಪ್ಲಸ್ ಮೋಸ್ಟ್ ಪ್ರಾಬಬ್ಲಿ SIT ವಿಲ್ ಡೂ ದಟ್. ಇವತ್ತಿನವರೆಗೆ ನೋಡಿದ್ರೆ ಬಹಳ ಸಿಸ್ಟಮೆಟಿಕ್ ಆಗಿ SIT ಕೆಲಸ ಮಾಡ್ತಾ ಇದೆ. ತಂಡಗಳನ್ನು ನಿರ್ಮಿಸಲಾಗಿದೆ. ಸೊ ಎಲ್ಲ ಅಧಿಕಾರಿಗಳು ಒಂದ್ ಕಡೆ ಕೂಡ ಹಾಕೊಂಡಿಲ್ಲ. ಸೊ ಇವತ್ತು ಕೂಡ ಆ ಸ್ಥಳಗಳನ್ನ ಗುರುತಿಸುವುದಕ್ಕೆ ಕೆಲವು ಅಧಿಕಾರಿಗಳು ಹೋಗಿದ್ರು, ಉಳಿದವರು ಬೇರೆ ಬೇರೆ ಕೆಲಸಗಳಿಗೆ ಡಿವೈಡ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಇದು ಬಹಳ ವಿಸ್ತೃತವಾದಂತ ಒಂದು ತನಿಖೆ ನಡಿಬೇಕಾದ್ದು ಮತ್ತು ಹೈ ಪ್ರೊಫೈಲ್ ಕೇಸ್, ವೆರಿ ಹೈ. ಇದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ವ್ಯತ್ಯಾಸಗಳಾಗ್ಬಿಡ್ತವೆ. ಸೊ ಆದ್ರಿಂದ ಇದನ್ನ ಕರ್ನಾಟಕದ SITಗಳು, ನಾನು ಕೆಲವು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹ್ಯಾಟ್ಸ್ ಆಫ್ ಟು ದೆಮ್, ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಅದು ಮುಂದುವರಿಯುತ್ತೆ ಅಂತ ಅನ್ಕೋಣ. ಸೊ ನಾಳೆ ಏನಾಗುತ್ತೆ? ಸೊ ನಾನು ಕಾಯ್ತಾ ಇದ್ದೀನಿ, ನಾಳೆ ಏನಾಗುತ್ತೆ, ಹುಳೆತ್ತು ಸಿಗುತ್ತಾ ಅಸ್ಥಿ ಪಂಜರ ಇಲ್ವಾ, ಏನಾಯ್ತು ಅನ್ನೋದನ್ನ ತಮಗೆ ಪ್ರತಿಕ್ಷಣ ತಿಳಿಸೋ ಯತ್ನ ಮಾಡ್ತೀನಿ. ಇದು ಸುದ್ದಿವಾಹಿನಿ. ನಾನು ಶೇಷರ್ ಭಟ್. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.